ಬಾಯ್. ಮತ್ತೆ ಬನ್ನಿ ಇದೇ ಥರ ರೈಡ್ಗೆ ಹೋಗೋಣ, ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ಗೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ. ನನ್ನ ಈ ಒಂದು ಸೀರೀಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಕೊನೆ ಎಪಿಸೋಡ್ ಇದು. ಬಿಸ್ಲೆ ಘಾಟ್ ಇಂದ ನಾವು ಬೆಂಗಳೂರಿಗೆ ಹೋಗಿ ಸೇರ್ಕೋತಾ ಇದ್ದೀವಿ. ಬಿಸ್ಲೆ ಘಾಟ್ ಹೇಗಿರುತ್ತೆ ಈಗ ಮಳೆ ಆಗಿರೋದ್ರಿಂದ, ಅಲ್ಲಿ ಮಳೆ ಇದೆಯೋ ಇಲ್ವೋ ಅನ್ನೋ ಐಡಿಯಾ ನಮಗಿಲ್ಲ. ಯಾಕಂದರೆ ಕುಕ್ಕೆಲ್ಲಿ ಮಳೆ ಇಲ್ಲ, ಮೋಸ್ಟ್ಲಿ ಅಲ್ಲೂ ಮಳೆ ಇರಲ್ಲ. ಫಾಗ್ ಇರುತ್ತೆ, ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೇನ್ ರೋಡಲ್ಲೇ ಇಲ್ಲಿ ಕುಮಾರಧಾರ ರಿವರ್ ವ್ಯಾಲಿ ಅಂತ ಹಾಕಿದ್ದಾರೆ ನೋಡಿ, ಹೋಮ್ ಸ್ಟೇ. ನಂಬರು ಇಲ್ಲೇ ಇದೆ ನೋಡಿ. ಉದಯ್ ಅವರ ತಮ್ಮ ಇಲ್ಲಿ ಲೆಫ್ಟ್ ತೊಗೊತಾನೆ, ನಾವಿಲ್ಲಿ ರೈಟ್ ತೊಗೊತೀವಿ. ರೈಟ್ ತೊಗೊಂಡ್ರೆ ಬಿಸ್ಲೆ ಕನೆಕ್ಟ್ ಆಗ್ತೀವಿ. ಬಾಯ್ ಬ್ರೋ. ನಾನು ಮತ್ತು ಉದಯ್ ಇಬ್ಬರೂ ಇವಾಗ ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದೀವಿ. ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಹತ್ರ ಇರೋ ಇಂಟರ್ಕಾಮ್ ಬಂದು ಬ್ಲೂ ಆರ್ಮರ್, ಅವ್ರ ಹತ್ರ ಇರೋದು C20, ನನ್ನ ಹತ್ರ ಇರೋದು C30. ಆನೆ ಇದೆ, ಎಚ್ಚರಿಕೆ. ಯಾವತ್ತೂ ನಮಗೆ ಆನೆ ಸೈಟಿಂಗ್ ಆಗಿಲ್ಲ ಬಿಸ್ಲೆ ಘಾಟಲ್ಲಿ, ಇವತ್ತು ನೋಡೋಣ. ಉದಯ್, ಆರ್ ಯು ರೆಡಿ ಫಾರ್ ಎಲಿಫೆಂಟ್ ಸೈಟಿಂಗ್ ಇನ್ ಬಿಸ್ಲೆ? ತಿರುಗ್ಸೋಕ್ಕೂ ಆಗಲ್ಲ ಗಾಡಿ. ಏನೋ ಕುಡಿತಾ ಇದ್ದಾರಲ್ಲ ಅವರು, ಅದು ಆ ಜಾಗದಲ್ಲಿ ನಿಂತ್ಕೊಂಡು ಟೀ ಕುಡಿತವ್ರಾ? ಏನಿದೆ ಅಲ್ಲಿ ಅಂತ, ಅದು ಹೆಂಗೆ ಅಂತ ಆ ಕಡೆ ಮುಖ ಮಾಡ್ಕೊಂಡು, ಏನು ಒಂದು ವ್ಯೂ ಪಾಯಿಂಟು ಇಲ್ಲ, ಏನಿಲ್ಲ ಗುರು ಅಲ್ಲಿ. ಥರ್ಮಲ್ಸ್ ಎಲ್ಲ ಹಾಕೊಂಬಂದು ಗೈಸ್ ಈ ಕಾಡಲ್ಲಿ ಟೀ ಕುಡಿತವ್ರು ಒಂದು ಮೂಲೆಯಲ್ಲಿ ನಿಂತ್ಕೊಂಡು. ಹೋಗ್ಲಿ, ಅಲ್ಲಿ ವಾಟರ್ ಫಾಲ್ಸ್ ಏನಾರು ಇದೆಯಾ ನೋಡ್ಕೊಂಡು ಟೀ ಮಜಾ ಮಾಡ್ಕೊಂಡು ಟೀ ಕುಡಿತವ್ರೆ ಅಂದರೆ ಅದೂ ಇಲ್ಲ. ಇದೊಂಥರ ಹೊಸದು ಗುರು ನಾವು ನೋಡಿದ್ದು. ಕ್ಯಾಮ್ರಾ ಆಫ್ ಮಾಡೋಣ ಅಂತ ಹೋದೆ, ಸಡನ್ ಅಂತ ಟರ್ನ್ ಬಂದ್ಬಿಟ್ಟು. ಬಿಸ್ಲೆ ರೂಟು ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿದೆ. ರೋಡ್ ಎಲ್ಲ ತುಂಬ ಹಾಳಾಗಿತ್ತು. ಇಲ್ಲಿವರೆಗೂ ರೋಡು ಸಕ್ಕತ್ತಾಗಿದೆ, ಆರಾಮಾಗಿ ಬರ್ಬೋದು. ಎಲ್ಲೂ ಹಳ್ಳ ದಿನ್ನೆ ಹಾಳಾಗಿರೋ ರೋಡು ಏನೂ ಇಲ್ಲ. ಮಳೆ ಬಂದಮೇಲೆ ಮೈಟ್ ಬಿ ಹಾಳಾಗ್ಬೋದು, ಲ್ಯಾಂಡ್ ಸ್ಲೈಡ್ ಎಲ್ಲ ಆದಾಗ, ಇಲ್ಲ ಮರ ಬಿದ್ದಾಗ. ವೆರಿ ಬ್ಯೂಟಿಫುಲ್ ರೂಟ್, ನನ್ನ ಒಂದು ಫೇವ್ರೇಟ್ ರೂಟ್. ಈ ಜಾಗದಲ್ಲಿ ಏನಂದರೆ ರಶ್ ಮಾಡಿ ಹೋಗಬೇಕು ಅಂತ ಅನಿಸಲ್ಲ, ಆರಾಮಾಗಿ ಹೋಗೋಣ ಅನಿಸುತ್ತೆ. ಈ ರೋಡ್ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ ಗೈಸ್. ರೋಡ್ ಫುಲ್ ನೀರಿತ್ತು ಲಾಸ್ಟ್ ಟೈಮು, ಪಿಚ್ಚು ಡಾರ್ಕ್ ಇರುತ್ತೆ ಗೈಸ್. ಎಷ್ಟೋ ಜನ ಬಿಸ್ಲೆ ರೂಟ್ ಇನ್ನೂ ಮಾಡೇ ಇಲ್ಲ, ಯಾರು ಇನ್ನೂ ಮಾಡಿಲ್ಲ. ದಯವಿಟ್ಟು ಬಿಸ್ಲೆ ರೂಟ್ ಒಂದು ಸಲ ಮಾಡಿ, ಮಾನ್ಸೂನಲ್ಲೇ ಮಾಡಿ. ಪಕ್ಕ ಈ ಮರ ಬೀಳುತ್ತೆ ಗುರು, ಇನ್ನೊಂದು ಮಳೆಗೆ ಬೀಳುತ್ತೆ, ಇನ್ನೊಂದು ಮಳೆಗೆ ಫಿಕ್ಸು, ಇದು ಫಿಕ್ಸು. ತುದಿಲಿ ಕಾಯ್ತಾ ಇದೆ ಅದು ಬೀಳ್ತೀನಿ, ನಾನು ಬೀಳ್ತೀನಿ ಅಂತ. ಏನೋ ಇದೆ ಇದು, ಏನೋ ಇದೆ ಇವತ್ತು ದೇವಸ್ಥಾನದ ಹತ್ರ. ಗಡಿ ಚಾಮುಂಡೇಶ್ವರಿ ಒಂದು ದೇವಸ್ಥಾನ. ಇಲ್ಲಿ ಒಂದು ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಮುಂದೆ ಹೋಗೋಣ. ಇಲ್ಲೆಲ್ಲ ನೀರು ಮಳೆಗಾಲದಲ್ಲಿ ನೆಕ್ಸ್ಟ್ ಲೆವೆಲ್ ಬರ್ತಾ ಇರುತ್ತೆ. ನಾವು ಲಾಸ್ಟ್ ಟೈಮ್ ಮಾನ್ಸೂನಲ್ಲಿ ಬಂದಾಗ ಯಾರೂ ಇರಲಿಲ್ಲ ಇಲ್ಲಿ. ಶ್ರೀ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ತಾಯಿ ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಮ್ಮ, ಎಲ್ಲರಿಗೂ ಒಳ್ಳೇದಾಗಲಿ. ಯಾವುದೋ ಒಂದು ವಿಡಿಯೋ ನೋಡಿದ್ದೆ ನಾನು, ಯಾರೋ ಒಬ್ಬರು ಈ ಜಾಗದ ಬಗ್ಗೆ ಏನೋ ವಿಚಿತ್ರವಾಗಿ ನಡೆಯುತ್ತೆ, ಹಿಂದೆ ಏನೋ ಇದೆ ಅಂತೆಲ್ಲ ಏನೇನೋ ಹೇಳಿದರು. ದಯವಿಟ್ಟು ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಇದರ ಪವಾಡಗಳು ತುಂಬ ಇದೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ಈ ದೇವಿ ಯಾಕಿರೋದು ಅಂದರೆ ಈ ಜಾಗನ ಕಾಪಾಡೋಕ್ಕೆ, ಇಲ್ಲಿ ಬಂದು ಹೋಗ್ತಕ್ಕಂಥ ಜನರಿಗೆ ಏನು ಆಗದೆ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ. ಈ ಚಾಮುಂಡೇಶ್ವರಿ ದೇವಿ ಹಿಸ್ಟ್ರಿ ಹೇಳ್ತೀನಿ ಕೇಳಿ. ಯಾವುದೇ ಒಂದು ಜಾಗ ಆಗಲಿ, ಯಾವುದೇ ಒಂದು ದೇವಿ ಬಗ್ಗೆ ಆಗಲಿ ಮಾತಾಡೋಕ್ಕಿಂತ ಮೊದಲು 100 ಸತಿ ಯೋಚನೆ ಮಾಡಿ ಮಾತಾಡಿ. ಆ ದೇವಿ ಶಕ್ತಿ ನಿಮಗೆ ಗೊತ್ತಿದ್ರೆ ಮಾತ್ರ ಮಾತಾಡಿ, ಇಲ್ಲಾಂದರೆ ಮಾತಾಡೋಕ್ಕೆ ಹೋಗ್ಬೇಡಿ. ಈ ದೇವಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಘಾಟಲ್ಲಿ ಹೋಗ್ತಾ ನೀರು ಹರಿತಾ ಇದೆ ಲೈಟಾಗಿ. ಇಲ್ಲೇ ಎಲ್ಲ ತಿಂತವ್ರೆ ಮಸ್ತಾಗಿ. ವಾ 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 ವಾ. ಮಳೆ ಬರಬೇಕು ಗೈಸ್, ಇವಾಗ ಹೇಳ್ತೀನಿ ಹೆಂಗಿರುತ್ತೆ ಗೊತ್ತಾ ಫೀಲ್. ಇಲ್ಲಿ ಯಾವುದೋ ಒಂದು ಜಮಾನದಲ್ಲಿ ಬಿಸ್ಲೆ ಘಾಟ್ ಇದೆ ಅಂತ ಕೇಳಿದ್ವಿ ನಾವು ಅಷ್ಟೇ. ಆದರೆ ಕರ್ನಾಟಕದಲ್ಲಿ ನಮ್ಮಷ್ಟೆಲ್ಲ ಬಿಸ್ಲೆ ಘಾಟ್ನ ಯಾರು ಸುತ್ತಿರೋ ಸೀನೇ ಇರಲ್ಲ. ಬಿಸ್ಲೆ ಬ್ರಿಡ್ಜಲ್ಲಂತೂ ಎಂತೆಂಥ ಸ್ಟೆಪ್ಗಳು ಹಾಕ್ಬಿಟ್ಟಿದ್ದೀವ ನಾವಂತ. ಮಗ ಇಲ್ಲೆಲ್ಲ ನೀರು ಹರಿತಾ ಇತ್ತಲ್ಲ ಅವತ್ತು ಫುಲ್ಲು. ನಮ್ಮ ಮೆಚ್ಚಿನ ಹಾಟ್ಸ್ಪಾಟ್ ಬಿಸಿಲೆ ಬ್ರಿಡ್ಜ್. ಇವತ್ತು ತುಂಬ ಬೈಕ್ಗಳಿದೆ. ನಮ್ಮ ಒಂದು ಪಿಟ್ ಸ್ಟಾಪ್ಗೆ ಬಂದಿದ್ದೀವಿ. ಬಿಸ್ಲೆ, ದ ವಂಡರ್ಫುಲ್ ಬಿಸ್ಲೆ. ಇನ್ನೂ ಮಳೆ ಆಗಬೇಕು ಗೈಸ್, ಇನ್ನೂ ಮಳೆ ಆಗಿಲ್ಲ. ಇದು ಬಿಗಿನಿಂಗ್ ಅಲ್ವಾ, ಎಲ್ಲ ರೆಡಿ ಆಗ್ತಾಯಿದೆ. ಮಗ ಲಾಸ್ಟ್ ಟೈಮು ಏನೂ ಕಾಣಿಸ್ತಾ ಇರಲಿಲ್ಲ ಈ ಟೈಮಲ್ಲೇ. ಗೈಸ್ ಈ ಸಲ ಮಳೆ ಕಮ್ಮಿ ಆಗ್ಬೋದು, ಬೇಗ ಬಂದ್ಬಿಟ್ಟು ಜಾಗ ನೋಡ್ಕೊಂಡು ಹೊರಟ್ಬಿಡಿ. ಈ ಕಡೆನೂ ಅಂಥ ಏನೂ ಇಲ್ಲ, ಬರ್ತಾ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ. ದ ಬ್ಯೂಟಿಫುಲ್ ಪ್ಲೇಸ್ ಬಿಸ್ಲೆ. ರೀಕ್ರಿಯೇಟ್ ಮಾಡೋಣ ಅಂದರೆ ಮಳೆ ಇಲ್ಲ, ಇಲ್ಲೆಲ್ಲ ನೀರಿಲ್ಲ, ಏನಿಲ್ಲ.
ಎಲ್ಲ ಫೋಟೋ ಶೂಟ್ ಮಾಡ್ಕೊತವ್ರೆ ಬಾಯ್ಸು. ನಾವು ಇಲ್ಲೊಂದು ಫೋಟೋ ಹಾಕ್ಬಿಟ್ಟು ಓಡೋಣ. ವಿಸ್ಟ್ರಾಮು ರೆಡ್ ಕಲರು, ವಿಸ್ಟ್ರಾಮು ಯೆಲ್ಲೋ ಕಲರು. ಟೈಮೀಗ 4 ಗಂಟೆ ಆಯಿತಾ. ಸಡನ್ ಅಂತ ಎಷ್ಟು ಡೀಪಾಗಿ ಡಾರ್ಕಾಗಿ ಕ್ರಿಯೇಟ್ ಆಗ್ಬಿಡ್ತು ಗೊತ್ತಾ ಅಲ್ಲಿ. ಇಲ್ಲ ಅಪ್ಪ ಯಾವುದೋ ಬೆಳಗ್ಗೆ ಎಲ್ಲೋ ಬಂದಂಗಿದೆ ಗುರು. ಅಲ್ಲಿಂದ ಭಯ ಆಗೋಯ್ತು. ಆ ಜಾಗ ನಿಂತ್ಕೊಂಡು ಫೋಟೋ ತೊಗೋತಾ ಇದ್ವಿ. ಸಡನ್ ಅಂತ ಆ ಜಾಗದ ವಾತಾವರಣನೇ ಚೇಂಜ್ ಆಗೋಯ್ತು ಗುರು. ಒಂದು 10 ನಿಮಿಷ ನಿಂತಿದ್ದಕ್ಕೇನೆ ಎಷ್ಟು ಡೀಪಾಗಿ ಚೇಂಜ್ ಆಗೋಯ್ತು ಗೊತ್ತಾ. ಅದು ಒಂದೊಂದು ಸಲ ಏನು ಅನಿಸುತ್ತೆ ಅಂದರೆ, ಕಾಡು ನಾವು ಅಂದ್ಕೊಂಡಂಗಲ್ಲ. ಕಾಡಿಗೆ ನಮ್ಮ ಭಾಷೆ ಅರ್ಥ ಆಗುತ್ತೆ. ನಾವು ನಿಂತ್ಕೊಂಡು ಫೋಟೋ ತೊಗೋತಾ ಇದ್ವಿ, ನೋಡ್ತು ಸಡನ್ ಅಂತ ಡಾರ್ಕ್ ಮಾಡಿಬಿಡ್ತು ಆ ರೀಜನ್ನ, ನಾವು ನಿಂತಿದ್ದ ರೀಜನ್ನ. ಒಂದೇ ಸಲ ಭಯ ಆಗೋಯ್ತು. ನಾವು ಅಂದ್ಕೊಂಡೆ ಮಳೆಗಳೇ ಬರುತ್ತೇನೋ, ಹಾಕೊಂಬಿಡೋಣ ಜಾಕೆಟು ಅಂತ. ಆಮೇಲೆ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಆ ಜಾಗ ಬಿಟ್ಟು ಬಂದ್ವಿ. ನೋಡಿ ಇವಾಗ ಎಷ್ಟು ಬೆಳಕಾಯ್ತು ಇಲ್ಲಿ, ಎಷ್ಟು ಚೆನ್ನಾಗಿ ಬೆಳಕು ಬೀಳ್ತಾಯಿತ್ತು. ಆ ಕಾಡು ಒಂದೊಂದು ಸಲ ಭಯ ಆಗುತ್ತೆ. ಆದರೆ ಈ ಒಂದು ಬಿಸಿಲೆ ಘಾಟ್ ಕಾಡಿಗೆ ನಾವೇನು ಹೊಸ ಪರಿಚಯ ಅಲ್ಲ. ನಮಗೂ ಬಿಸಿಲೆ ಘಾಟ್ಗೂ ಬಹಳ ವರ್ಷದ ಋಣಾನುಬಂಧಗಳಿವೆ. ಸೊ ನಮ್ಮ ಮೇಲೆ ಕರುಣೆ ಇರುತ್ತೆ ಅನ್ಕೋತೀನಿ ಬಿಸಿಲೆ ಕಾಡಿಗೆ. ಇಲ್ಲಿರೋ ಪ್ರಾಣಿಗಳು ನಮ್ಮನ್ನು ವರ್ಷಕ್ಕೆ 1-2 ಸಲ ನೋಡಿರ್ತವೆ. ಓ ಇವು ಬಂದು ಅಂದ್ಬಿಟ್ಟು ಸುಮ್ಮನೆ ನೋಡ್ತಾವಷ್ಟೆ. ಓ ಇಲ್ಲಿ ನೋಡೋ ಡಾರ್ಕು. ಓಯ್ ಫಾಗು ಗುರು. ಓಹೋ ಇವನು ನೋಡಿ ಇಲ್ಲಿ ಫೋಟೋಗ್ರಾಫರ್ನೇ ಕರ್ಕೊಂಬಂದ್ಬಿಟ್ಟು ಅವ್ನು ಗೈಸ್. ಇಲ್ಲಿ ಯಾರೋ ಒಬ್ಬ. ವಾವ್ ಬ್ಯೂಟಿ. ಏ ಗೈಸ್ ಏನು ಸಖತ್ತಾಗಿದೆ ನೋಡಿ. ಬಿಸ್ಲೆ ವಿಲ್ ನೆವರ್ ಡಿಸಪಾಯಿಂಟ್ ಯು ಗೈಸ್. ಈ ಥರ ಬಿಡಬಾರ್ದು ಮಕ್ಕಳನ್ನ. ಬಂಡೆ ಗಿಂಡೆ ಬಿದ್ದರೆ ಏನು ಮಾಡ್ತೀರಾ? ಬಿಸಿಲೆ ಘಾಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವಿ ಆರ್ ನಾಟ್ ಗೋಯಿಂಗ್ ಟು ವ್ಯೂ ಪಾಯಿಂಟ್, ಯಾಕಂದರೆ ಏನೂ ಕಾಣಲ್ಲ. ಯಾಕೆಂದರೆ ಫಾಗು ನೆಕ್ಸ್ಟ್ ಲೆವೆಲಲ್ಲಿ ಕವರ್ ಆಗಿಬಿಟ್ಟಿದೆ. ಈ ಜಾಗ ಗೈಸ್ ಇದು ಮರೆಯೋಕ್ಕೆ ಆಗಲ್ಲ. ನನ್ನ ಮೊದಲನೇ ರೈಡಲ್ಲಿ ಇಲ್ಲಿ ಗಾಡಿ ನಿಲ್ಲಿಸಿ ಫೋಟೋ ತೆಗೆದಿದ್ದೆ. ವಾವ್ ಬ್ಯೂಟಿ. ಚೆಕ್ ಪೋಸ್ಟ್ ಕ್ರಾಸ್ ಆದ್ವಿ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಮೇಲೆ ಅಲ್ಲೋಡಲ್ಲಿ. ಇದು ಅಲ್ಲೋಡಲ್ಲಿ ಮಗ. ಯಾವಾಗೂ ಕಾಣಿಸೋದೇ ಇಲ್ವಲ್ಲೋ ಇಲ್ಲಿ ಬಂದಾಗ ನಮಗೆ ಇವೆಲ್ಲ. ಓ ಕ್ರೇಜಿ ಆಗಿದೆಯಲ್ಲೋ ಇದು. ಯಾವಾಗ ಬಂದಾಗ ಈ ರೂಟ್ನ ನಾವು ಫಾಗಲ್ಲೇ ನೋಡಿರೋದು. ಮನೆ ಮಗ ಅದು. ಕಾರ್ನರ್ಸ್ಗೆ ಮಳೆಗೆ ನೀರು ಸೋರಬಾರ್ದು ಅಂದ್ಬಿಟ್ಟು ಆ ಥರ ಹಾಕ್ಕೊಂಡಿರೋದು. ಏನೋ ಅದೃಷ್ಟವಂತರು ಅವರು. ಸುತ್ತಮುತ್ತ ಬಾಳೆಗೊನೆ ಹೆಂಗೆ ನೆಟ್ಟಿದ್ದಾರೆ ನೋಡು. ಹಸು ಆದರೆ ಕೆಳಗೆ ಇಳಿಯೋದು, ಒಂದು ಬಾಳೆಹಣ್ಣು ತಿನ್ನೋದು. ಇಲ್ಲಿ ನೋಡೋ ದೇವಸ್ಥಾನ ನೋಡೋಲ್ಲಿ. ಓಯ್ ಏನು ಜಾಗದಲ್ಲಿದೆ ನೋಡೋ ಮಗ ಅದು. ಏನದು ಯಾವ ದೇವಸ್ಥಾನ ನೋಡೋಣ ಇರು. ಬಿಸಿಲೆ ಮುಗಿಸ್ಕೊಂಡು ಒಂಚೂರು ಮುಂದೆ ಬಂದ್ವಿ. ವಾವ್ ಯಾವ ಲೊಕೇಶನ್ನಲ್ಲಿದೆಯೋ ದೇವಸ್ಥಾನ ಇದು. ಚೌಡೇಶ್ವರಿ ದೇವಿ. ಚೌಡೇಶ್ವರಿ ನಿನ್ನ ಪಕ್ಕ ಒಂದ್ಸತಿ ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಂಡ್ಬಿಡ್ತೀನಮ್ಮ. ಇದು ಯಾವುದೋ ಬೆಟ್ಟಕ್ಕೆ ಹೋಗುತ್ತೆ ಮಗ. ಹಿಡನ್ ರೂಟ್ ಇದ್ದಂಗಿದೆ ಇದು. ಒನ್ಗೂರ್ ದ ಬ್ಯೂಟಿಫುಲ್ ಊರಿಗೆ ಹೋಗಿ ಸೇರ್ತೀವಿ ಈಗ. ಬನ್ನಿ. ವಾವ್ ದ ಬ್ಯೂಟಿ. ಯು ಲುಕ್ ಸೋ ಬ್ಯೂಟಿ. ವಾವ್ ಅಲ್ಲಿ ನೋಡಿ ದನನ ಮೇಯಿಸ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ಯಾವ ಕಡೆ ಹೋಗ್ತೀಯಪ್ಪಿ? ನಾನೇ ಈ ಕಡೆ ಬಂದ್ಬಿಡ್ತೀನಿ. ಏನು ಚೆನ್ನಾಗಿದೆಯೋ ಊರಿದು. ಓ ಮೈ ಗಾಡ್. ಒಂದೊಂದ್ಸಲ ಏನು ಅನಿಸುತ್ತೆ ಅಂದರೆ ಈ ಊರೇ ಒಂಥರ ಸ್ವರ್ಗದ ಊರಿದು. ಅದೇನಾಯ್ತು ಕಾಲಿನ
ಎವ್ರಿ ಟೈಮ್ ಆ್ಯಸ್ ಯೂಶುವಲ್ ವನಗೂರಲ್ಲಿ ಬಂದು ಒಂದು ಪಿಟ್ ಸ್ಟಾಪ್ ಹಾಕ್ಬಿಟ್ಟು ಹೋಗ್ತಾಯಿದ್ವಿ. ಇವತ್ತು ಆಯಿತು. ನಾವು ಇವಾಗ ವನಗೂರಿಂದ ಹೊರಡ್ತಾ ಇದ್ದೀವಿ. ದೇವಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತೀವಿ ಈ ಕಡೆ ಬಂದಾಗ. ಈಗ ನಮ್ಮ ಪಯಣ ಬೆಂಗಳೂರು ಕಡೆಗೆ ಯಥಾಸ್ಥಿತಿ. ನಮ್ಮ ಕೆಲಸವನ್ನು ಶುರು ಮಾಡಬೇಕು ನಾಳೆ. ಮೇಲ್ ನೋಡಿ ಹೆಂಗಿದೆ ವ್ಯೂ. ಓ ಮ್ಯಾನ್, ಏನೋ ಬ್ಯೂಟಿ ಇವೆಲ್ಲ. ಮಾನ್ಸೂನ್ ಬಂದ್ರೇ ಒಂಥರ ಮಜಾ. ಯಾವುದೋ ಇದು ನದಿ ಹಿಂಗಿದೆ ಇಲ್ಲಿ. ಗವಿ ಬೆಟ್ಟ ಕ್ರಾಸ್ ಆದ್ವಿ. ಗವಿ ಬೆಟ್ಟಕ್ಕೆ ಬಂದಾಗ ಯಾಕನ ಬಂದೆ ಗುರು ಅನ್ನೋ ಥರ ಫೀಲ್ ಕೊಟ್ಬಿಡ್ತು ಗವಿ ಬೆಟ್ಟ. ಒಂದೇ ವಾರದಲ್ಲಿ ಎಂಥ ಡಿಫ್ರೆನ್ಸು ಗುರು ಇದು. ಏನಾಯ್ತು ಬ್ರೋ? ಹೌದಾ, ಯಾರಿಗೇನಾಗಿಲ್ಲ ಅಲ್ಲ? ಎಲ್ಲ ಸೇಫ್ ಆಗಿದೆ. ಎಷ್ಟು ಜನ ಇದ್ರು ಒಳಗೆ? ಒಬ್ರೇನಾ? ಎಲ್ಲಿ ಹಿಂಗೆ ಇಳಿಸ್ಬಿಟ್ಟಿದ್ದಾರಾ? ಅಯ್ಯೋ, ಆಲ್ಟೋನಾ? ಬೆಂಗಳೂರು. ಯಾವಾಗ ಆಗಿದ್ದ? 1 ಅವರ್ ಆಯಿತಾ? ಹುಡುಗರಾ? ಯಾರಿಗೂ ಏನಾಗಿಲ್ವಂತೆ ಗೈಸ್. ಆಲ್ಟೋ K10. ಈ ಹುಡುಗರ ಕೈಯಲ್ಲಿ ಕಾರ್ಗಳು ಕೊಡಬೇಡ್ರಪ್ಪ ಅಂದರೂ ಕೇಳಲ್ಲ ನಮ್ಮ ಪೇರೆಂಟ್ಸ್. ಸದ್ಯಕ್ಕೆ ಹೆಚ್ಚು ಕಮ್ಮಿ ಏನಾಗಿಲ್ಲ. ಕಂಟ್ರೋಲ್ ಮಾಡೋಕ್ಕಾಗಿರಲ್ಲ. ಸಡನ್ನಾಗಿ ಟರ್ನ್ ಇದೆ ಅದು. ಆ್ಯಕ್ಚುಲಿ ಈ ಟರ್ನಲ್ಲಿ ಹಿಂಗೆ ಸ್ಟ್ರೈಟಾಗಿ ಇಳಿಸ್ಬಿಟ್ಟವನು ಒಳಗಡೆ. ನಾನು ಏನಕ್ಕೆ ಈ LGP ಲೈಟ್ ತೊಗೊಂಡೆ ಅನ್ನೋದಕ್ಕೆ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ನಾನು ಹೋಗ್ತಾ ಇರೋದು ಲೋ ಬೀಮಲ್ಲಿ. ನನಗೆ ಸ್ವಲ್ಪ ಸ್ಪೀಡಾಗಿ ಹೋಗಬೇಕು. ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಬೇಕು ರೋಡಲ್ಲಿ. ಹೈ ಬೀಮ್ ಎದುರುಗಡೆ ಕಾರ್ ಬರ್ತಾಯಿದೆ, ಅವ್ರ ಕಣ್ಣಿಗೆ ಇದಾಗತ್ತಾ? ಹಾಂ, ಲೋ ಬೀಮ್ ಮತ್ತು ಹೈ ಬೀಮ್. ಹೆಂಗಿದೆ ಲೈಟು? ಥ್ರೋ ನೋಡಿ ಹೆಂಗಿದೆ. ನಾನು ತುಂಬ ಲೈಟ್ಗಳು ನೋಡಿದೆ ಗೈಸ್, ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ. ಆಪೋಸಿಟಲ್ಲಿ ವೆಹಿಕಲ್ ಜಾಸ್ತಿ ಓಡಾಡ್ತಾ ಇದ್ದಾಗ ನೀವು ಆಫ್ ಮಾಡ್ಕೊಂಬಿಡಿ, ಯೂಸ್ ಮಾಡಿಬಿಡಿ. ನಿಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾಯಿದೆ, ನಿಮಗೇನು ಕಾಣಿಸ್ತಾ ಇಲ್ಲ ಅಂದಾಗ ಹೈ ಬೀಮ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಲೋ ಬೀಮಲ್ಲೇ ನೀವು ಆರಾಮಾಗಿರ್ಬೋದು. ಲೋ ಬೀಮ್ ಈಸ್ ವೆರಿ ಗುಡ್. 100 ಅವನೇ ಗುರು ಈ ರೋಡಲ್ಲಿ. 2way ಹತ್ತಿಸ್ಬಿಡ್ತಾ ಇದ್ದ ಒಂದು ಗಾಡಿ ಮೇಲೆ. ಹೆಂಗೆ ಚಚ್ಚವನು ನೋಡಿ. ನೋಡಿ ಅಲ್ಲಿ ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಹೆಂಗೆ ಎಳೆದಾಡ್ತವ್ನು ನೋಡಿ. K31F 1635 KSRTC ಗಾಡಿ ನಂಬರ್. ಇದು ಮೈಸೂರಿಗೆ ಹೋಗೋ ಗಾಡಿ. ಎಲ್ಲೋಡಿ ಎಷ್ಟು ಅಸಹ್ಯವಾಗಿ ಓಡಿಸ್ತಾರೆ. KSRTC ಅವ್ರಿಗೆ ಹೇಳೋದು, ಇಂಥವ್ರನ್ನ ಕಿತ್ತಾಕಿ, ಇಂಥವ್ರಿಂದನೇ ಆಕ್ಸಿಡೆಂಟ್ಗಳು ತುಂಬ ಆಗ್ತಾ ಇರೋದು. 100 ಅವನೇ ಈ ರೋಡಲ್ಲಿ. 2way 100 ಕಂಟ್ರೋಲ್ ಆಗುತ್ತಾ ಬಸ್ಸು? ಯಾರಾದ್ರು ಸಡನ್ ಅಂತ ಅಡ್ಡ ಬಂದರೆ ಒಳಗಡೆ ಇರೋರ ಪರಿಸ್ಥಿತಿ ಹೇಳು ಗುರು. ಏನಾದ್ರು ಆದರೆ ನಮ್ಮ ಮೈಸೂರು ರೋಡಿಗೆ ಬಂದಿದ್ದೀವಿ. ಇನ್ನೊಂದು 29 ನಿಮಿಷ ಮನೆ ರೀಚ್ ಆಗಿಬಿಡ್ತೀವಿ. ಒಂದು ಬ್ಯೂಟಿಫುಲ್ ಮೆಮೊರಿ ಇದು. ಕೊನೆವರೆಗೂ ವಂಡರ್ಫುಲ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಎಲ್ಲ ಎಪಿಸೋಡು ನೋಡಿರೋ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಈ ಒಂದು ಬ್ಯೂಟಿಫುಲ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ಹೊಸ ಸೀರೀಸ್ ಮೂಲಕ ಸಿಗೋಣ. ಅಲ್ಲಿವರೆಗೂ ನಿಮ್ಗೆ ಗೊತ್ತು ಏನು ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಹೀಗೆ ಮಾಡಿ. ಕನ್ನಡ ಮೋಟೋ ಬ್ಲಾಗರ್ಸ್ ನಮ್ಮಂಥ ಎಕ್ಸ್ಪ್ಲೋರರ್ಸ್ ಮೇಲೆ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಈ ಎಪಿಸೋಡ್, ಈ ಕಂಪ್ಲೀಟ್ 2026 ಪ್ರೀ ಮಾನ್ಸೂನ್ ರೈಡ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆರೋಗ್ಯನೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್. ಓಕೆ ಮಗ, ಬಾಯ್. ಯು ಹ್ಯಾಡ್ ಎ ವೆರಿ ಗುಡ್ ರೈಡ್. ಹುಷಾರಾಗಿ ಹೋಗು. ನೆಕ್ಸ್ಟ್ ರೈಡಲ್ಲಿ ಮೆಗಾ ರೈಡಲ್ಲಿ ಸಿಗೋಣ. ರೀಚ್ ಹೋಮ್ 811 kilometers clocked.